ನೋಡಿ, ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತದ್ದು ನ್ಯಾಷನಲ್ ಹೆರಾಲ್ಡ್. ಈ ಹಿಂದೆಯೂ ಕೂಡ ಭಾರಿ ಚರ್ಚೆ ಆಗಿದ್ದು ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆರೋಪಿಗಳು. ಇಂಥ ಹಗರಣದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ನ್ಯಾಷನಲ್ ಹೆರಾಲ್ಡ್ಗೆ ನಮ್ಮ ರಾಜ್ಯ ಸರ್ಕಾರದಿಂದ ಜಾಹೀರಾತು. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ದೊಡ್ಡ ನಾಯಕರಿಗೆ ಸಂಕಷ್ಟ. ಈ ಹಗರಣದಲ್ಲಿ ಸೋನಿಯಾ ಗಾಂಧಿ A1, ರಾಹುಲ್ ಗಾಂಧಿ A2. ಆದರೂ ಕೂಡ ನ್ಯಾಷನಲ್ ಹೆರಾಲ್ಡ್ಗೆ ಸಿದ್ದರಾಮಯ್ಯ ಸರ್ಕಾರ ಜಾಹೀರಾತನ್ನ ಕೊಟ್ಟಿದೆ. ಈ ರೀತಿ ಜಾಹೀರಾತು ಕೊಟ್ಟಿರುವ ವಿಚಾರವೇ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಅದು ಕಾರಣ ಆಗಿರುವಂತದ್ದು ಜಾಹೀರಾತು ಕೊಟ್ಟರು ಅಂತಲ್ಲ, ಜಾಹೀರಾತಿನ ಮೊತ್ತ ಇದೆಯಲ್ಲ ಅದು ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಅತ್ಯಂತ ಹೆಚ್ಚು ಜಾಹೀರಾತು ಭಾಗ್ಯ ಕಾಂಗ್ರೆಸ್ ಸರ್ಕಾರದಿಂದ, ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ 2 ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ 2.89 ಕೋಟಿ ರೂಪಾಯಿ ಜಾಹೀರಾತನ್ನ ಕೊಟ್ಟಿದ್ದಾರೆ. 2,89,00,000 ರೂಪಾಯಿ ಜಾಹೀರಾತು ನ್ಯಾಷನಲ್ ಹೆರಾಲ್ಡ್ಗೆ. 2022-23ರಲ್ಲಿ 1.90 ಕೋಟಿ, 2024-25ರಲ್ಲಿ 99 ಲಕ್ಷ. ಉಳಿದ ಎಲ್ಲಾ ಪತ್ರಿಕೆಗಳಿಗಿಂತ ನ್ಯಾಷನಲ್ ಹೆರಾಲ್ಡ್ಗೆ ಹೆಚ್ಚು ಜಾಹೀರಾತನ್ನ ಕೊಟ್ಟಿರೋದು ಸಿದ್ದರಾಮಯ್ಯ ಸರ್ಕಾರ. 2024-25ರಲ್ಲಿ ಜಾಹೀರಾತಿನ ಒಟ್ಟು 69% ನ್ಯಾಷನಲ್ ಹೆರಾಲ್ಡ್ಗೆ ಕೊಡುವಂತ ಕೆಲಸ ಆಗಿದೆ. ಹೆಚ್ಚು ಪ್ರಸರಣವನ್ನ ಹೊಂದಿಲ್ಲ ನ್ಯಾಷನಲ್ ಹೆರಾಲ್ಡ್. ಹೆಚ್ಚು ಪ್ರಸರಣ ಹೊಂದಿರದ ನ್ಯಾಷನಲ್ ಹೆರಾಲ್ಡ್ಗೆ ಜಾಹೀರಾತನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿಯಂತ್ರಣದಲ್ಲಿರುವಂತದ್ದು ಈ ಪತ್ರಿಕೆ. ಸೊ ಆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ನಿಯಂತ್ರಣದಲ್ಲಿರುವಂತಹ ಪತ್ರಿಕೆಗೆ 2,89 ಲಕ್ಷ ರೂಪಾಯಿ ಏನಕ್ಕೆ ಹೋಯಿತು? ನೀವು ಜಾಹೀರಾತು ಕೊಟ್ಟಿಲ್ಲ, ಬದಲಿಗೆ ಇದೊಂದು ನೆಪ ಮಾಡಿಕೊಂಡಿದ್ದೀರಿ. ಲೀಗಲ್ ಟ್ರಾನ್ಸಾಕ್ಷನ್ ಅಂತ ಹೇಳೋದಕ್ಕೆ ನೆಪ ಮಾಡಿಕೊಂಡು ಅವರಿಗೆ ಕಪ್ಪ ಕೊಟ್ಟಿದ್ದೀರಿ. ಇದು ಈಗ ಬಿಜೆಪಿಯವರ ಆರೋಪ. ಜಾಹೀರಾತು ಎಲ್ಲಿ ಬಂತು? ಏನ್ ಜಾಹೀರಾತು ಕೊಟ್ಟಿದ್ದೀರಿ? ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಸಿದ್ದರಾಮಯ್ಯ ಹುಂಡಿಯಲ್ಲಿ ಕೂತ್ಕೊಂಡು ಓದುವಂತವ್ರು ಯಾರು? ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡು ಓದುವಂತವ್ರು ಯಾರು? ಅಂತ ಪತ್ರಿಕೆಗೆ ನೀವು 2,89 ಲಕ್ಷ ರೂಪಾಯಿ ಜಾಹೀರಾತು ಕೊಟ್ಟಿದ್ದೀರಿ. ಇದು ಜಾಹೀರಾತಲ್ಲ, ಕಪ್ಪ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ನೋಡಿ, ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತದ್ದು ನ್ಯಾಷನಲ್ ಹೆರಾಲ್ಡ್. ಈ ಹಿಂದೆಯೂ ಕೂಡ ಭಾರಿ ಚರ್ಚೆ ಆಗಿದ್ದು ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆರೋಪಿಗಳು. ಇಂಥ ಹಗರಣದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ನ್ಯಾಷನಲ್ ಹೆರಾಲ್ಡ್ಗೆ ನಮ್ಮ ರಾಜ್ಯ ಸರ್ಕಾರದಿಂದ ಜಾಹೀರಾತು. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ದೊಡ್ಡ ನಾಯಕರಿಗೆ ಸಂಕಷ್ಟ. ಈ ಹಗರಣದಲ್ಲಿ ಸೋನಿಯಾ ಗಾಂಧಿ A1, ರಾಹುಲ್ ಗಾಂಧಿ A2. ಆದರೂ ಕೂಡ ನ್ಯಾಷನಲ್ ಹೆರಾಲ್ಡ್ಗೆ ಸಿದ್ದರಾಮಯ್ಯ ಸರ್ಕಾರ ಜಾಹೀರಾತನ್ನ ಕೊಟ್ಟಿದೆ. ಈ ರೀತಿ ಜಾಹೀರಾತು ಕೊಟ್ಟಿರುವ ವಿಚಾರವೇ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಅದು ಕಾರಣ ಆಗಿರುವಂತದ್ದು ಜಾಹೀರಾತು ಕೊಟ್ಟರು ಅಂತಲ್ಲ, ಜಾಹೀರಾತಿನ ಮೊತ್ತ ಇದೆಯಲ್ಲ ಅದು ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಅತ್ಯಂತ ಹೆಚ್ಚು ಜಾಹೀರಾತು ಭಾಗ್ಯ ಕಾಂಗ್ರೆಸ್ ಸರ್ಕಾರದಿಂದ, ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ 2 ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ 2.89 ಕೋಟಿ ರೂಪಾಯಿ ಜಾಹೀರಾತನ್ನ ಕೊಟ್ಟಿದ್ದಾರೆ. 2,89,00,000 ರೂಪಾಯಿ ಜಾಹೀರಾತು ನ್ಯಾಷನಲ್ ಹೆರಾಲ್ಡ್ಗೆ. 2022-23ರಲ್ಲಿ 1.90 ಕೋಟಿ, 2024-25ರಲ್ಲಿ 99 ಲಕ್ಷ. ಉಳಿದ ಎಲ್ಲಾ ಪತ್ರಿಕೆಗಳಿಗಿಂತ ನ್ಯಾಷನಲ್ ಹೆರಾಲ್ಡ್ಗೆ ಹೆಚ್ಚು ಜಾಹೀರಾತನ್ನ ಕೊಟ್ಟಿರೋದು ಸಿದ್ದರಾಮಯ್ಯ ಸರ್ಕಾರ.
2024-25ರಲ್ಲಿ ಜಾಹೀರಾತಿನ ಒಟ್ಟು 69% ನ್ಯಾಷನಲ್ ಹೆರಾಲ್ಡ್ಗೆ ಕೊಡುವಂತ ಕೆಲಸ ಆಗಿದೆ. ಹೆಚ್ಚು ಪ್ರಸರಣವನ್ನ ಹೊಂದಿಲ್ಲ ನ್ಯಾಷನಲ್ ಹೆರಾಲ್ಡ್. ಹೆಚ್ಚು ಪ್ರಸರಣ ಹೊಂದಿರದ ನ್ಯಾಷನಲ್ ಹೆರಾಲ್ಡ್ಗೆ ಜಾಹೀರಾತನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿಯಂತ್ರಣದಲ್ಲಿರುವಂತದ್ದು ಈ ಪತ್ರಿಕೆ. ಸೊ ಆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ನಿಯಂತ್ರಣದಲ್ಲಿರುವಂತಹ ಪತ್ರಿಕೆಗೆ 2,89 ಲಕ್ಷ ರೂಪಾಯಿ ಏನಕ್ಕೆ ಹೋಯಿತು? ನೀವು ಜಾಹೀರಾತು ಕೊಟ್ಟಿಲ್ಲ, ಬದಲಿಗೆ ಇದೊಂದು ನೆಪ ಮಾಡಿಕೊಂಡಿದ್ದೀರಿ. ಲೀಗಲ್ ಟ್ರಾನ್ಸಾಕ್ಷನ್ ಅಂತ ಹೇಳೋದಕ್ಕೆ ನೆಪ ಮಾಡಿಕೊಂಡು ಅವರಿಗೆ ಕಪ್ಪ ಕೊಟ್ಟಿದ್ದೀರಿ. ಇದು ಈಗ ಬಿಜೆಪಿಯವರ ಆರೋಪ. ಜಾಹೀರಾತು ಎಲ್ಲಿ ಬಂತು? ಏನ್ ಜಾಹೀರಾತು ಕೊಟ್ಟಿದ್ದೀರಿ? ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಸಿದ್ದರಾಮಯ್ಯ ಹುಂಡಿಯಲ್ಲಿ ಕೂತ್ಕೊಂಡು ಓದುವಂತವ್ರು ಯಾರು? ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡು ಓದುವಂತವ್ರು ಯಾರು? ಅಂತ ಪತ್ರಿಕೆಗೆ ನೀವು 2,89 ಲಕ್ಷ ರೂಪಾಯಿ ಜಾಹೀರಾತು ಕೊಟ್ಟಿದ್ದೀರಿ. ಇದು ಜಾಹೀರಾತಲ್ಲ, ಕಪ್ಪ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ನೋಡಿ, ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿರುವಂತದ್ದು ನ್ಯಾಷನಲ್ ಹೆರಾಲ್ಡ್. ಈ ಹಿಂದೆಯೂ ಕೂಡ ಭಾರಿ ಚರ್ಚೆ ಆಗಿದ್ದದ್ದು ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆರೋಪಿಗಳು. ಇಂಥ ಹಗರಣದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ನ್ಯಾಷನಲ್ ಹೆರಾಲ್ಡ್ಗೆ ನಮ್ಮ ರಾಜ್ಯ ಸರ್ಕಾರದಿಂದ ಜಾಹೀರಾತು. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ದೊಡ್ಡ ನಾಯಕರಿಗೆ ಸಂಕಷ್ಟ. ಈ ಹಗರಣದಲ್ಲಿ ಸೋನಿಯಾ ಗಾಂಧಿ A1, ರಾಹುಲ್ ಗಾಂಧಿ A2. ಆದರೂ ಕೂಡ ನ್ಯಾಷನಲ್ ಹೆರಾಲ್ಡ್ಗೆ ಸಿದ್ದರಾಮಯ್ಯ ಸರ್ಕಾರ ಜಾಹೀರಾತನ್ನ ಕೊಟ್ಟಿದೆ. ಈ ರೀತಿ ಜಾಹೀರಾತು ಕೊಟ್ಟಿರುವ ವಿಚಾರವೇ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಅದು ಕಾರಣ ಆಗಿರುವಂತದ್ದು ಜಾಹೀರಾತು ಕೊಟ್ಟರು ಅಂತಲ್ಲ, ಜಾಹೀರಾತಿನ ಮೊತ್ತ ಇದೆಯಲ್ಲ ಅದು ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಅತ್ಯಂತ ಹೆಚ್ಚು ಜಾಹೀರಾತು ಭಾಗ್ಯ ಕಾಂಗ್ರೆಸ್ ಸರ್ಕಾರದಿಂದ, ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ 2 ವರ್ಷಗಳ ಅವಧಿಯಲ್ಲಿ ಬರೋಬ್ಬರಿ 2.89 ಕೋಟಿ ರೂಪಾಯಿ ಜಾಹೀರಾತನ್ನ ಕೊಟ್ಟಿದ್ದಾರೆ. 2,89 ಲಕ್ಷ ರೂಪಾಯಿ ಜಾಹೀರಾತು ನ್ಯಾಷನಲ್ ಹೆರಾಲ್ಡ್ಗೆ. 2022-23ರಲ್ಲಿ 1.90 ಕೋಟಿ, 2024-25ರಲ್ಲಿ 99 ಲಕ್ಷ. ಉಳಿದ ಎಲ್ಲಾ ಪತ್ರಿಕೆಗಳಿಗಿಂತ ನ್ಯಾಷನಲ್ ಹೆರಾಲ್ಡ್ಗೆ ಹೆಚ್ಚು ಜಾಹೀರಾತನ್ನ ಕೊಟ್ಟಿರುವುದು ಸಿದ್ದರಾಮಯ್ಯ ಸರ್ಕಾರ. 2024-25ರಲ್ಲಿ ಜಾಹೀರಾತಿನ ಒಟ್ಟು 69% ನ್ಯಾಷನಲ್ ಹೆರಾಲ್ಡ್ಗೆ ಕೊಡುವಂತ ಕೆಲಸ ಆಗಿದೆ. ಹೆಚ್ಚು ಪ್ರಸರಣವನ್ನ ಹೊಂದಿಲ್ಲ ನ್ಯಾಷನಲ್ ಹೆರಾಲ್ಡ್. ಹೆಚ್ಚು ಪ್ರಸರಣ ಹೊಂದಿರದ ನ್ಯಾಷನಲ್ ಹೆರಾಲ್ಡ್ಗೆ ಜಾಹೀರಾತನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿಯಂತ್ರಣದಲ್ಲಿರುವಂತದ್ದು ಈ ಪತ್ರಿಕೆ. ಸೊ ಆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ನಿಯಂತ್ರಣದಲ್ಲಿರುವಂತಹ ಪತ್ರಿಕೆಗೆ 2,89 ಲಕ್ಷ ರೂಪಾಯಿ ಏನಕ್ಕೆ ಹೋಯಿತು? ನೀವು ಜಾಹೀರಾತು ಕೊಟ್ಟಿಲ್ಲ, ಬದಲಿಗೆ ಇದೊಂದು ನೆಪ ಮಾಡಿಕೊಂಡಿದ್ದೀರಿ. ಲೀಗಲ್ ಟ್ರಾನ್ಸಾಕ್ಷನ್ ಅಂತ ಹೇಳೋದಕ್ಕೆ ನೆಪ ಮಾಡಿಕೊಂಡು ಅವರಿಗೆ ಕಪ್ಪ ಕೊಟ್ಟಿದ್ದೀರಿ. ಇದು ಈಗ ಬಿಜೆಪಿಯವರ ಆರೋಪ. ಜಾಹೀರಾತು ಎಲ್ಲಿ ಬಂತು? ಏನ್ ಜಾಹೀರಾತು ಕೊಟ್ಟಿದ್ದೀರಿ? ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಸಿದ್ದರಾಮಯ್ಯ ಹುಂಡಿಯಲ್ಲಿ ಕೂತ್ಕೊಂಡು ಓದುವಂತವ್ರು ಯಾರು? ಹುಬ್ಬಳ್ಳಿಯಲ್ಲಿ ಕೂತ್ಕೊಂಡು ಓದುವಂತವ್ರು ಯಾರು? ಅಂತ ಪತ್ರಿಕೆಗೆ ನೀವು 2,89 ಲಕ್ಷ ರೂಪಾಯಿ ಜಾಹೀರಾತು ಕೊಟ್ಟಿದ್ದೀರಿ. ಇದು ಜಾಹೀರಾತಲ್ಲ, ಕಪ್ಪ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ.